ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ಸೋಮವಾರ ಬೆಳಗ್ಗೆನೇ ನಾನು ವ್ಲಾಗ್ ಶುರು ಮಾಡಿದ್ದೀನಿ. ಯಾಕೆಂದರೆ ಸೋಮವಾರ ಬೆಳಗ್ಗೆನೇ ಅಂದರೆ ನಾವು ಮೊದಲನೇ ವಾರನೇ ನಾವು ಸ್ವಲ್ಪ ಆ್ಯಕ್ಟಿವ್ ಆಗಿ ಇದ್ದರೆ ನಾವು ವಾರ ಪೂರ್ತಿ ಇದೇ ಥರನೇ ಇರ್ಬೋದು. ಅದಕ್ಕೆ ಇವತ್ತಿನ ದಿನನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಸೋಮವಾರ ಬೆಳಗ್ಗೆಯಿಂದನೇ ನಾವು ಕೆಲಸ ಸ್ಟಾರ್ಟ್ ಮಾಡಿ ನಾವು ನಮ್ಮ ದಿನಚರಿನ ಶುರು ಮಾಡಿದ್ರೆ ಬೆಳಗ್ಗೆನೇ ನಾವು ಸಂಜೆವರೆಗೂ ಅಷ್ಟೇ ನಮ್ಮ ಮೈಂಡು ಫ್ರೆಶ್ ಆಗಿರುತ್ತೆ ಮತ್ತು ಅಷ್ಟೇ ನಾವು ಕೆಲಸ ಮಾಡೋದಕ್ಕೂ ನಮಗೆ ಚೆನ್ನಾಗಿರುತ್ತೆ. ನಮಗೆ ಒಂಥರ ಇಂಟ್ರೆಸ್ಟು ಇರುತ್ತೆ. ಕೆಲವೊಂದು ಟೈಮ್ಗಳಲ್ಲಿ ಏನಾಗುತ್ತೆ ಅಂತಂದರೆ ಅಯ್ಯೋ ಇವಾಗ ಮಾಡ್ಕೊಳ್ಳೋಣ ಆಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಹೀಗೆ ನಮಗೆ ಕಾಲ ಹೋಗುತ್ತೆ. ಆದರೆ ಕೆಲಸ ಮಾತ್ರ ಆಗೋದಿರಲ್ಲ. ಅದಕ್ಕೆ ಹೇಳೋದು, ಬೆಳಗ್ಗೆ ಎದ್ದ ತಕ್ಷಣ ನಾವು ಕೆಲಸ ಸ್ವಲ್ಪ ಶುರು ಮಾಡಿಕೊಂಡು ಯಾವ ಕೆಲಸ ಯಾವಾಗ ಮಾಡಬೇಕು ಆವಾಗ ಮಾಡಿಕೊಂಡ್ರೇ ನಮಗೆ ಆ ಕೆಲಸನೂ ಅಷ್ಟೇ ಈಸಿ ಆಗುತ್ತೆ ಮತ್ತು ನಾವು ಅಷ್ಟೇ ಫ್ರೆಶ್ಶಾಗೇ ಇರ್ತೀವಿ ಆವತ್ತಿನ ದಿನ ಇಡೀ ವಾರ. ಈಗ ನಾನು ಸಹ ಅದೇ ರೀತಿಯೇ ಕೆಲಸ ಎಲ್ಲ ಶುರು ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಯಜಮಾನರು ಸಹ ಅವರು ಕೆಲ್ಸಕ್ಕೆ ಹೋಗೋಕ್ಕೆ ರೆಡಿಯಾಗಿದ್ದರು. ಇವತ್ತು ಸ್ವಲ್ಪ ಬೇಗನೆ ಎದ್ದು ನಾನು ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಅಡುಗೆ ಮನೆಗೆ ಬಂದೆ. ಅಡುಗೆ ಮನೆಗೆ ಬಂದ ತಕ್ಷಣ ಮತ್ತು ಒಂದು ಟಿಪ್ಸ್ ಹೇಳ್ತೀನಿ ಫ್ರೆಂಡ್ಸ್, ಎಲ್ಲರೂ ಕೇಳಿಸ್ಕೊಳ್ಳಿ. ಈ ಟಿಪ್ಸ್ ಏನು ಅಂತಂದರೆ, ಈಗ ನೀವು ನೋಡಿರ್ಬೋದು ಅಲ್ಲಿ ಬಾಗಿಲು ಹೊಸ್ಲಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಆ ಹೊಸ್ಲ ಹತ್ರ ನೀರು ಈ ಥರ ನಾವು ದೃಷ್ಟಿಗೆ ಅಂತ ನೀರು ಹಾಕ್ತೀರಿ ಮನೆ ಮುಂದೆ. ಆ ಥರನೇ ಹೊಸ್ಲಿಗೆ ಸ್ವಲ್ಪ ನೀರು ಹಾಕಿ ಬಂದೆ ನಾನು. ಆ ಥರ ಯಾಕೆ ಹಾಕೋದು ಅಂತಂದರೆ ಫ್ರೆಂಡ್ಸ್, ನಮಗೆ ನಮ್ಮ ಮನೆ ಮೇಲೆ ಕೆಲವೊಂದು ದೃಷ್ಟಿಗಳು ಬಿದ್ದಿರುತ್ತೆ ಮತ್ತು ನಮ್ಮ ಮೇಲೂ ಅಷ್ಟೇ ಒಂದು ದೃಷ್ಟಿ ಬಿದ್ದಿರುತ್ತೆ. ಬೆಳಗ್ಗೆ ನಾವು ಎದ್ದ ತಕ್ಷಣ ನಾವು ಕೈ ಕಾಲು ಮುಖ ತೊಳ್ಕೊಂಡು ಸೂರ್ಯನಿಗೆ ಒಂದು ನಮಸ್ಕಾರ ಹಾಕಿ ಬೆಳಗ್ಗೆ ಟೈಮು ನಾವು ಬಾಗಿಲಿಗೆ ನೀರು ಹಾಕ್ತಿರಲ್ಲ, ಅದಕ್ಕೂ ಮುಂಚೆ ನಾವು ಹೊಸ್ಲಿಗೆ ಈ ಥರ ಒಂದು ಸ್ವಲ್ಪ ನೀರು ಈ ಥರ ಹಾಕೋದ್ರಿಂದ ನಮ್ಮಲ್ಲಿರುವಂಥ ಒಂದು ನೆಗೆಟಿವ್ಸ್ ಏನೇ ಇರಲಿ ಅದು ದೂರ ಆಗುತ್ತೆ. ಮತ್ತು ನಮ್ಮ ಮನೆ ಮೇಲೆ ಇರುವಂಥ ದೃಷ್ಟಿನೂ ಸಹ ದೂರ ಆಗುತ್ತೆ. ನಮಗೂ ಸಹ ಒಂದು ಕೆಲಸ ಮಾಡೋದಕ್ಕಾಗಲಿ ಒಂದು ಒಳ್ಳೆಯ ಇಂಟ್ರೆಸ್ಟ್ ಅನ್ನೋದು ಇಡೀ ದಿನ ನಮ್ಮನ್ನು ಅದು ಕಾಪಾಡುತ್ತೆ. ನಾನು ಚೆನ್ನಾಗಿ ನೋಡ್ಕೊಂಡು ಬಂದಿರೋ ಅಂಥದ್ದು ಒಂದು ಕೆಲಸ ಮತ್ತು ಇದೊಂದು ಟಿಪ್ಸ್ ಅಂತಲೇ ತಿಳ್ಕೊಳ್ಳಿ. ನೀವು ಸಹ ಇದೇ ರೀತಿ ಒಂದು ಫಾಲೋ ಮಾಡಿ ನೋಡಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದು ನಮಗೆ ತುಂಬಾ ಒಳ್ಳೆಯದು, ತುಂಬಾ ಅನುಕೂಲವಾಗಿ ಇರುತ್ತೆ. ಯಾಕೆ ಅಂತಂದರೆ ನಾನು ತುಂಬ ಸರಿ ಇದೇ ಥರನೇ ಮಾಡಿದ್ದೀನಿ. ನನಗೆ ಅವಾಗೆಲ್ಲ ತುಂಬಾ ಯೂಸ್ಫುಲ್ ಆಗಿರುತ್ತೆ ಫ್ರೆಂಡ್ಸ್. ತುಂಬ ದಿವಸ ಆಗಿತ್ತು ಫ್ರೆಂಡ್ಸ್, ನಾನು ನನ್ನ ದಿನಚರಿನ ನಿಮ್ಮ ಹತ್ರ ಶೇರ್ ಮಾಡಿಕೊಂಡು. ಅದಕ್ಕೆ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿವಸ ಸ್ವಲ್ಪ ಬೇರೆ ಬೇರೆ ವಿಡಿಯೋಸ್ ಅಷ್ಟೇ ಹಾಕ್ಕೊಂಡಿದ್ದೆ ಮತ್ತು ಲೈವ್ ಮಾಡ್ಕೊಂಡಿದ್ದೆ. ಆದರೆ ಇನ್ನು ಮುಂದೆ ಲೈವು ಮತ್ತು ವಿಡಿಯೋಸ್ ಎರಡೂ ಮಾಡ್ಕೊಂಡು ಹೋಗ್ತೀನಿ. ಪ್ಲೀಸ್ ನೀವು ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ. ನಿಮ್ಮ ಸಪೋರ್ಟಿಂದಲೇ ನಾನು ಮುಂದೆ ಬರೋದಕ್ಕೆ ಆಗೋದು. ಬನ್ನಿ ಫ್ರೆಂಡ್ಸ್, ಇವತ್ತಿನ ದಿನಚರಿ ಶುರು ಮಾಡೋಣ. ಆಲ್ರೆಡಿ ಶುರು ಮಾಡಿದ್ದೀನಿ ಬೆಳಗ್ಗೆನೇ. ಬೆಳಗ್ಗೆ ನಮ್ಮ ಯಜಮಾನ್ರು, ನಾನು ಸ್ವಲ್ಪ ಬೇಗನೆ ಎದ್ದೆ. ಅವ್ರು ಯಾವಾಗಲೂ ನಾನು ಸ್ವಲ್ಪ ಲೇಟಾಗಿ ಎದ್ದೇಳೋದ್ರಿಂದ ನಾನು ಎದ್ದೇಳೋಷ್ಟರಲ್ಲಿ ಅವರು ಕೆಲಸಕ್ಕೆ ಹೋಗ್ಬಿಡ್ತಿದ್ರು. ಹಂಗಾಗಿ ಅವರು ಎದ್ದಾಗಲೇ ನಾನು ಎದ್ಬಿಟ್ಟೆ. ಬೆಳಗ್ಗೆ ಎದ್ದಾಗ ಸರಿ ಅವ್ರು ಕೆಲ್ಸಕ್ಕೆ ಹೋಗ್ತಾರಲ್ಲ, ಆ ಟೈಮಲ್ಲಿ ಬಾಗಿಲು ಗುಡಿಸಿ ನೀರು ಹಾಕೋದು ಬೇಡ ಅಂತ ಅಂದ್ಬಿಟ್ಟು ಸರಿ ಅವ್ರಿಗೆ ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತ ಹೋಗಿದ್ದೆ. ಆದರೆ ಕಾಫಿ ಮಾಡಿಕೊಟ್ಟಿಲ್ಲ, ಹಾಲು ಹೊಡೆದೋಗಿತ್ತು. ಸರಿ ಅಂತ ಅಂದ್ಬಿಟ್ಟು ಡಿಕಾಷನ್ ಇಟ್ಕೊಟ್ಟೆ. ಅವ್ರು ಅದನ್ನೇ ಕುಡಿದ್ಬಿಟ್ಟು ಹೋಗಿದ್ದಾರೆ. ಬೆಳಗ್ಗೆ ಹೋಗಿ ಹಾಲು ತೊಗೊಂಬರೋಕ್ಕಾಗಲ್ಲ, ಟೈಮ್ ಆಗುತ್ತೆ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಡಿಕಾಷನ್ ಇಟ್ಕೊಟ್ಟೆ. ಆ ಡಿಕಾಷನ್ ಕುಡಿದ್ಬಿಟ್ಟು ಅವರು ಹೋದರು. ಆಮೇಲೆ ಸರಿ ನನ್ನ ಫೋನಲ್ಲಿ ಸ್ವಲ್ಪ ಚಾರ್ಜಿಂಗ್ ಕಮ್ಮಿ ಇತ್ತು, ಅದಕ್ಕೆ ಚಾರ್ಜಿಂಗ್ ಹಾಕಿದೆ. ಆ ಫೋನ್ ಚಾರ್ಜಿಂಗ್ ಆಗೋಷ್ಟರಲ್ಲಿ ಬಾಗಿಲು ಗುಡಿಸಿ ರಂಗೋಲಿ ಹಾಕಿದೆ. ಅವ್ರು ಹೋಗಿ ಒಂದು ಸ್ವಲ್ಪ ಹೊತ್ತಿಗೆ ಆ ಕೆಲಸ ಮಾಡಿಕೊಂಡೆ. ಯಾಕಂದರೆ ಅವ್ರು ಹೋಗಿದ ತಕ್ಷಣ ಮಾಡಬಾರ್ದು. ಅದಕ್ಕೆ ಸರಿ ಅವ್ರು ಹೋಗಿ ಒಂದು ಸ್ವಲ್ಪ ಹೊತ್ತಿಗೆ ನಾನು ಬಾಗಿಲು ಗುಡಿಸಿ ರಂಗೋಲಿ ಹಾಕಿ ಈಗ ಎಲ್ಲ ಇವಾಗಿಂದ ನನ್ನ ವಿಡಿಯೋಸ್ ಸ್ಟಾರ್ಟ್ ಮಾಡ್ತೀನಿ. ಓಕೆ ಬನ್ನಿ ಫ್ರೆಂಡ್ಸ್, ಇವಾಗೆಲ್ಲ ಏನು ಮಾಡಬೇಕು, ಫಸ್ಟಿಗೆ ನಾನು ಮನೆಯೆಲ್ಲ ಕಸ ಗುಡಿಸ್ಕೊಂಬಿಟ್ಟು ಏನಾದರೂ ಸ್ವಲ್ಪ ಟಿಫನ್ ಮಾಡಿರ್ತೀನಿ. ಯಾಕಂದರೆ ತುಂಬ ಕೆಲಸ ಇದೆ. ಬಟ್ಟೆ ಎಲ್ಲ ಒಗಿಬೇಕು. ನೆನ್ನೆ ಎಲ್ಲ ಫುಲ್ ಮಳೆ ಇತ್ತು ಫ್ರೆಂಡ್ಸ್. ನೆನ್ನೆನೇ ಒಗೆಯಬೇಕಾಗಿತ್ತು ಬಟ್ಟೆ, ಆದರೆ ಮಳೆ ಇರೋದ್ರಿಂದ ಒಗೆಯೋದಕ್ಕಾಗಿಲ್ಲ. ಇವತ್ತು ಸ್ವಲ್ಪ ಜಾಸ್ತಿನೇ ಇದೆ ಬಟ್ಟೆಗಳೆಲ್ಲ ಒಗಿಬೇಕು.
ಅಲ್ಲಿಂದ ಮತ್ತೆ ಮನೆ ಸ್ವಲ್ಪ ಒರೆಸ್ಬೇಕು. ನಿನ್ನೆ ಎಲ್ಲ ಚಿಕನ್ ಮಟನ್ ಎಲ್ಲ ಮಾಡಿದ್ರಲ್ವ, ಹಂಗಾಗಿ ಸ್ವಲ್ಪ ಮನೆಯೆಲ್ಲ ಸ್ವಲ್ಪ ಒಂಥರ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನನಗೆ ನಮ್ಮ ಮನೆ ಸೋಮವಾರ ಸಂಡೇ ಭಾನುವಾರ ದಿವಸ ನಾನ್ ವೆಜ್ ಎಲ್ಲ ತಂದು ಮಾಡಿರ್ತೀರಲ್ವ, ಸೋಮವಾರ ದಿವಸ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಬಿಟ್ರೆ ನಮಗೆ ಮತ್ತೆ ಆ ಸ್ಮೆಲ್ ಬರೋದಿಲ್ಲ. ಅದಕ್ಕೆ ಇವಾಗೆಲ್ಲ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಬಿಡೋಣ. ಫಸ್ಟಿಗೆ ನೋಡಿ ನನ್ನ ದಿನಚರಿ ಯಾವ ಥರ ಇದೆ ಅಂತ. ಬನ್ನಿ ಸ್ಟಾರ್ಟ್ ಮಾಡೋಣ. ಇದು ವಾರ ನನಗೆ ಸೋಮವಾರ ಬಂತು ಅಂದರೆ ಈ ಕೆಲಸ ನಾನು ಮಾಡಲೇಬೇಕು. ಡಸ್ಟಿಂಗು ಅಂದರೆ ನಾನು ಹೊಸ ವರ್ಷದ ಹಿಂದಿನ ದಿವಸ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ, ಡಸ್ಟಿಂಗ್ ಎಲ್ಲ ತೆಗ್ದಿದ್ದೆ, ಮತ್ತು ನಾನು ಮಾಡೋದಕ್ಕಾಗಿರಲಿಲ್ಲ. ಇತ್ತೀಚೆಗೆ ಅಂತೂ ವಾರಕ್ಕೆ ಒಂದು ಸರಿ ನಾನು ಮಾಡ್ಕೊಳ್ಳೇಬೇಕು. 15 ದಿವಸಕ್ಕೆ 2 ಸರಿ ಆಗುತ್ತೆ. ಇಲ್ಲಾಂತಂದರೆ ಈಗ ಯಾಕಂದರೆ ಗಾಡಿ ಜಾಸ್ತಿ ಇದೆಯಲ್ಲ, ಹಂಗಾಗಿ ಡಸ್ಟಿಂಗ್ ಜಾಸ್ತಿನೇ ಬರುತ್ತೆ, ಒರೆಸ್ಕೊತಾ ಇರಬೇಕು ಫ್ರೆಂಡ್ಸ್. ಇಲ್ಲ ಅಂತಂದರೆ ಈ ಕಿಟಕಿಗಳು ಅದು ಏನೇ ಆಗಲಿ ಅದು ಹುಟ್ಟದಲ್ವ, ಅಂದರೆ ಅದು ಮರದ್ದು. ನಾವು ಒರೆಸ್ತೀರಿ ಹಾಗೆ ಬಿಟ್ಬಿಟ್ಟಿದ್ದೀರಿ ಅಂತಂದರೆ ಅದು ತುಕ್ಕಿಡಿಯೋದು ಜಾಸ್ತಿ, ಆವಾಗಲೇ ನಮಗೆ ಹಾಳಾಗುತ್ತೆ. ಅದೆಲ್ಲ ಒಂಥರ ಕಿಲ್ಂಬು ಹಿಡ್ದಂಗೆ ಥರ ಆಗುತ್ತೆ. ನಾವು ಆವಾಗವಾಗ ಈ ಥರ ಎಲ್ಲ ಕಿಟಕಿಗಳು ಇದೆಲ್ಲ ಬಾಗಿಲುಗಳು ಇದೆಲ್ಲ ಒರೆಸ್ಕೊತಾ ಇರಬೇಕು. ನಮ್ಮನೇಲಿ ನಾನು ಬೆಳಿಗ್ಗೆ ಯಾವ ಥರ ಕ್ಲೀನ್ ಮಾಡಿ ಇಟ್ಟಿರ್ತೀನೋ ಅದು ಸಂಜೆವರೆಗೂ ಹಾಗೇ ಇರುತ್ತೆ. ನಾನು ಜಾಸ್ತಿ ಗಲೀಜೇನು ಆಗೋದಿಲ್ಲ ನಮ್ಮ ಮನೇಲಿ. ನಮ್ಮ ಯಜಮಾನರು ಸಂಜೆ ಬರ್ತಾರಲ್ಲ, ಅವಾಗಲೂ ಅಷ್ಟೇ ಅವರೇನು ಗಲೀಜು ಮಾಡೋದಿಲ್ಲ. ಪಾಪ ಒಂದು ಹತ್ರ ಕುತ್ಕೊಂಡಿರ್ತಾರೆ ಟಿ ವಿ ಹಾಕ್ಕೊಂಡು. ಇನ್ನು ಈ ಡಸ್ಟಿಂಗ್ ಇದೆಲ್ಲ ನೋಡೋದಾದರೆ ಇದು ಡಸ್ಟ್ ಗಾಳಿ ಜಾಸ್ತಿ ಇರೋದ್ರಿಂದ ಬರುತ್ತಲ್ವ, ಹಂಗಾಗಿ ಕ್ಲೀನ್ ಮಾಡ್ಕೊತಾನೆ ಇರಬೇಕು. ಇಲ್ಲ ಅಂತಂದರೆ ಯಾರಾದರೂ ಸಡನ್ನಾಗಿ ಮನೆಗೆ ಬಂದ್ರೂ ಏನಪ್ಪ ಇವ್ರ ಮನೇಲಿ ಹೆಂಗ್ಸ್ರು ಇದ್ದಾರಾ ಇಲ್ವಾ, ಏನಿದು ಇಷ್ಟೊಂದು ಧೂಳು ಡಸ್ಟು ಅಂತ ಅನ್ಕೊತಾರೆ. ಅದು ಒಂದು. ಇನ್ನೊಂದು ಕಡೆ ನಾವೇ ನೋಡಿಕೊಂಡು ಓಡಾಡಿಕೊಂಡು ಇರಬೇಕಾದ್ರೆ ಒಂಥರ ನಮಗೂ ಅಸಹ್ಯ ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್. ಅದಕ್ಕೆ ನಾವು ನೋಡಿದ ತಕ್ಷಣ ಆವಾಗಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ಡೈಲಿ ಈ ಥರ ಡಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಳೋ ಥರ ಇರೋದಿಲ್ಲ. ನನಗೆ ಕಣ್ಣು ಕಾಣಿಸಿದ್ರೆ ಮಾತ್ರ ನಾನು ಹಂಗೆ ಆವಾಗಲೇ ಕ್ಲೀನ್ ಮಾಡ್ಕೊತೀನಿ. ಈ ಕಿಟಕಿಗಳಲ್ಲಿ ಮತ್ತು ಈ ಸೋಫಾಗಳಲ್ಲಿ ಅಲ್ಲಿ ಸ್ವಲ್ಪ ಎಳೆದು ಇದೆಲ್ಲ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ನಾನು ರೂಮಲ್ಲೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಬರೀ ಹಾಲಲ್ಲಿ ಅಷ್ಟೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಆ ಕಡೆ ಎಲ್ಲ ತೋರಿಸೋದಕ್ಕೆ ಸ್ವಲ್ಪ ವಿಡಿಯೋ ಲೆಂತ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅದೆಲ್ಲ ಏನು ವಿಡಿಯೋಸ್ ಮಾಡ್ಕೊಂಡಿಲ್ಲ. ರೂಮ್ಗಳಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಲಾಸ್ಟಲ್ಲಿ ನಾನು ಹಾಲು ಕ್ಲೀನ್ ಮಾಡ್ಕೊತಾ ಇರೋದು. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ನಾನು ಇನ್ನು ಸೋಫಾ ಮೇಲೆಲ್ಲ ಇದೆಲ್ಲ ಕ್ಲೀನ್ ಮಾಡಿ ಆದಮೇಲೆ ನಾನು ಮತ್ತೆ ಹಾಗೆ ಎಲ್ಲ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ಇದು ಬೆಳಗ್ಗೆ ಟೈಮು ಗುಡಿಸ್ಲೇಬೇಕು ಕಸ. ಇದು ಎದ್ದಾಸ್ಗೆ ಕಸ. ಈ ಕಸ ನಾವು ಗುಡಿಸಿ ಬೆಳಗ್ಗೆ ಟೈಮು ಆಚೆ ಹಾಕೋದ್ರಿಂದ ನಮ್ಮ ಮನೆಯಲ್ಲಿ ಏನೇ ಒಂದು ದರಿದ್ರತನ ಅನ್ನೋದು ನಿಜವಾಗ್ಲೂ ಆಚೆ ಹೋಗುತ್ತೆ ಫ್ರೆಂಡ್ಸ್. ಯಾವಾಗ ನಾವು ಕಸ ಗುಡಿಸ್ತಿರೇನೆ ಸಂಜೆವರೆಗೂ ಅಥವಾ ಒಂದು ದಿವಸ ಗುಡಿಸ್ದೆ ನಾವು ಇಟ್ಕೊಂಡಿರ್ತೀರೋ ಆವಾಗಲೇ ನಮಗೆ ದರಿದ್ರತನ ಅನ್ನೋದು ನಮಗೆ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಟೈಮ್ಗಳಲ್ಲಿ ನಮಗೆ ಗೊತ್ತಾಗೋದಿಲ್ಲ. ಆದರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲು ಗುಡಿಸಿ ಬಾಗಿಲಿಗೆ ರಂಗೋಲಿ ಎಷ್ಟು ಮಟ್ಟಿಗೆ ನಾವು ಹಾಕಿ ಅದನ್ನ ಅದ್ರ ಕಡೆ ನಾವು ಗಮನ ಕೊಡ್ತಿರೋ ಹಾಗೇ ಮನೆಯಲ್ಲಿ ಕಸನೂ ಸಹ ನಾವು ಎದ್ದಾಸ್ಗೆ ಕಸ ಗುಡಿಸಿ ಅದನ್ನ ಆಚೆ ಹಾಕಬೇಕು. ಇದು ನಮ್ಮಲ್ಲಿ ನಮಗೊಂದು ಕೆಲಸ ಮಾಡೋದಕ್ಕಾಗಲಿ ಅಥವಾ ನಮ್ಮಲ್ಲಿರುವಂಥ ಒಂದು ನೆಗೆಟಿವ್ಸ್ ಆಗಲಿ ಇದನ್ನೆಲ್ಲ ಒಂದು ನಮಗೆ ಒಂದು ಒಳ್ಳೆತನದೊಂದು ಕೊಡುತ್ತೆ ಅಂತಲೇ ಹೇಳ್ಬೋದು. ಇವಾಗ ನೋಡಿ ನಾನು ಆ ಕಸನೆಲ್ಲ ಗುಡಿಸಿ ಆಚೆ ಹಾಕಬೇಕು. ಮತ್ತು ಸಂಜೆ ಟೈಮಿಗೆ ಗುಡಿಸ್ತಿರಲ್ವ ಕಸ, ಅದು ಯಾವುದೇ ಕಾರಣಕ್ಕೆ ಆ ಕಸನ ಆಚೆ ಹಾಕಬಾರ್ದು. ಅದನ್ನ ನಾನು ಈಗಾಗಲೇ ಒಂದು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಅದ್ರ ಬಗ್ಗೆ. ಸೊ ಈಗಲೂ ಆದರೂ ಹೇಳ್ತಾ ಇದ್ದೀನಿ, ಯಾಕಂದರೆ ಇನ್ನೂ ತುಂಬ ಜನ ತಿಳ್ಕೊಂಡವರು ಇರ್ತಾರೆ, ಅದಕ್ಕೋಸ್ಕರ ಹೇಳ್ತಾ ಇರ್ತೀನಿ. ಬೆಳಗ್ಗೆ ಟೈಮು ಗುಡಿಸೋವಂಥ ಕಸನ ಆಚೆ ಹಾಕಬೇಕು, ಸಂಜೆ ಟೈಮು ಗುಡಿಸೋವಂಥ ಕಸನ ಆಚೆ ಹಾಕಬಾರ್ದು. ಅದು ಎದುರಿಗೆ ಇಳಬಾರ್ದು. ಅದು ಒಂದು ಕಾಣ್ದಿರೋ ಜಾಗದಲ್ಲಿ ಆ ಕಸನ ಎತ್ತಿಡಬೇಕು. ಸಂಜೆ ಟೈಮು ಅಷ್ಟೇ ಫ್ರೆಂಡ್ಸ್. ನಾವು ಬೆಳಗ್ಗೆ ಟೈಮು ಎದ್ದು ಕಸ ಗುಡಿಸಿ ಬಾಗಿಲಿಗೆ ರಂಗೋಲಿ ಹಾಕಿರ್ತೀರಿ, ಆದರೆ ಅದು ಸಂಜೆವರೆಗೂ ನಮಗೆ ಮನೆ ಹತ್ರ ಫ್ರೆಶ್ಶಾಗೇ ಇರುತ್ತೆ. ಆದರೆ ಸಂಜೆ ಟೈಮು ನಾವು ಗೋಗುಳಿ ಟೈಮಲ್ಲಿ ಗೋಗುಳಿ ಟೈಮು ಅಂತಂದರೆ ಆ ಗೋಗುಳಿ ಟೈಮಲ್ಲಿ ಕಸ ಗುಡಿಸ್ಬಾರ್ದು ಮನೆ, ಅದಕ್ಕೂ ಮುಂಚೆನೇ ಗುಡಿಸ್ಕೊಬೇಕು. ಅದು ಯಾವ ಟೈಮಲ್ಲಿ ಗೋಗುಳಿ ಅಂತಂದರೆ 5:30 6:30 ಇಲ್ಲ 7 ಗಂಟೆವರೆಗೂ ಇರುತ್ತೆ. ನಾವು ಕಸ ಗುಡಿಸ್ಕೊಬೇಕಾಗಿರೋದು 4 ಗಂಟೆಯಿಂದ 5 ಗಂಟೆ, ಅಂದರೆ 5:30 ಒಳಗಡೆ ನಾವು ಕಸ ಗುಡಿಸ್ಕೊಬೇಕಾಗುತ್ತೆ. ಆ ಕಸನ ಯಾವತ್ತಿಗೂ ಅಷ್ಟೇ ಸಾಯಂಕಾಲ ಹೊತ್ತು ಗುಡಿಸೋ ಕಸನ ಆಚೆ ಹಾಕಬಾರ್ದು. ಅದನ್ನು ಒಂದು ಜಾಗದಲ್ಲಿ, ಅಂದರೆ ಒಬ್ಬೊಬ್ಬರ ಮನೆಯಲ್ಲಿ ಹಿಂದಿನ ಡೋರ್ ಇರುತ್ತೆ, ಅಂದರೆ
ಹಿಂದ್ಗಡೆ ಒಂದು ಬಾಗಿಲು ಇರುತ್ತೆ, ಮುಂದ್ಗಡೆ ಒಂದು ಬಾಗಿಲು ಇರುತ್ತೆ. ಆ ಹಿಂದ್ಗಡೆ ಬಾಗಿಲು ಇದ್ದರೆ ಆ ಕಡೆಯೂ ಸ್ವಲ್ಪ ಜಾಗ ಅನ್ನೋದು ಇಟ್ಕೊಂಡಿರ್ತೀರಿ ಅಲ್ವಾ, ಅಲ್ಲಿ ಸಹ ನೀವು ತೊಗೊಂಡೋಗಿ ಆ ಕಸನ ಇಡ್ಬೋದು. ಆದರೆ ಮನೆ ಎದುರಿಗೆ ಮಾತ್ರ ಆ ಕಸನ ಇಡಬಾರ್ದು. ಯಾಕೆ ಅಂತಂದರೆ ಕೆಲವೊಂದು ಟೈಮು ನಾವು ಗೋಗುಳಿ ಟೈಮಲ್ಲಿ, ದೀಪ ಹಚ್ಚೋ ಟೈಮಲ್ಲಿ ಲಕ್ಷ್ಮಿ ಆಗಲಿ ಎಲ್ಲ ನಾವು ಮನೆ ದೇವರಾಗಲಿ ಎಲ್ಲ ದೇವ್ರುಗಳೂ ಮುಂಭಾಗ ನಾವು ದೇವ್ರುಗಳನ್ನೆಲ್ಲ ನೆನೆಸ್ಕೊಂಡು ದೀಪ ಹಚ್ಚೋದು. ಆ ಕಸ ಆವಾಗ ಅವ್ರಿಗೆ ಕಣ್ಣು ಕಾಣಿಸ್ಕೊಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ನಾನು ಸಾಯಂಕಾಲ ಟೈಮು ಗುಡಿಸೋಂಥ ಕಸನ ಆಚೆ ಹಾಕೋದಿಲ್ಲ. ಇದು ಕೆಲವ್ರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲದವ್ರಿಗೆ ಇದು ನಾನು ಹೇಳಿದ್ದು ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ, ಅವರಿಗೆ ಗೊತ್ತಾಗುತ್ತೆ. ಇದು ನನಗೆ ನನ್ನ ಅನಿಸಿಕೆ, ನನಗೆ ಗೊತ್ತಿರೋ ಅಷ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಯಾರಿಗೆಲ್ಲ ಅದು ತಪ್ಪು ಅಂತ ಅನಿಸಿದ್ರೆ ದಯವಿಟ್ಟು ಕ್ಷಮಿಸಬೇಕು. ಇದು ನನಗೆ ಗೊತ್ತಿರೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಟೈಮು ಇಷ್ಟೆಲ್ಲ ಕೆಲಸ ಇರುತ್ತೆ ಫ್ರೆಂಡ್ಸ್. ಈ ಕೆಲಸ ಎಲ್ಲ ನಮಗೆ ಮುಗಿಸ್ಕೊಂಬಿಟ್ರೆ ಸಂಜೆವರೆಗೂ ಸ್ವಲ್ಪ ಆರಾಮಾಗಿ ಕುತ್ಕೊಬೋದು, ಅಥವಾ ಬೇರೆ ಏನಾದರೂ ಕೆಲಸ ಮಾಡ್ಬೋದು, ಅಥವಾ ನಮಗೆ ಸ್ವಲ್ಪ ಕೆಲಸ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ನನ್ನ ದಿನಚರಿ ಈ ಥರ ಇತ್ತು. ಹಾಗೆ ನನಗೆ ತಿಳಿದಿರೋ ಅಷ್ಟು ಮಾಹಿತಿ, ನನಗೆ ಏನು ತಿಳ್ಕೊಂಡೆ, ಮತ್ತು ನಾನು ಚಿಕ್ಕಂದ್ಲಿಂದನೂ ಅಷ್ಟೇ ಈ ರೀತಿಯೇ ಇದ್ದು ಬೆಳೆದು ಬಂದಿರೋ ಅಂಥ ಒಂದು ಕೆಲವೊಂದು ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಕಮೆಂಟ್ ಮಾಡಿ, ಅಥವಾ ನಾನು ಹೇಳಿದ್ದೇನಾದರೂ ತಪ್ಪಿದೆಯಾ ನಾನು ಹೇಳಿದ್ರಲ್ಲಿ, ಪ್ಲೀಸ್ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಇವಾಗ ಕೆಲಸ ಎಲ್ಲ ಮುಗೀತು, ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆಯೆಲ್ಲ ಹಾಗೆ ಕ್ಲೀನ್ ಮಾಡಿಕೊಂಡು ಮತ್ತು ಸ್ವಲ್ಪ ಹಾಗೆ ಅಡುಗೆ ಎಲ್ಲ ಮಾಡ್ಕೊಬೇಕು. ಇನ್ನೂ ಮನೆಯೆಲ್ಲ ಏನೂ ಒರೆಸಿಲ್ಲ. ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಫಸ್ಟಿಗೆ ಮನೆ ಒರೆಸ್ಕೊಂಬಿಡ್ತೀನಿ, ಲಾಸ್ಟಲ್ಲಿ ಅಡುಗೆ ಮಾಡ್ಕೊತೀನಿ. ಬಟ್ಟೆ ಎಲ್ಲ ನೆನೆಸ್ಕೊಂಡು ಒಗೆಯೋದಕ್ಕೆ ಸರಿ ಹೋಗುತ್ತೆ. ಈಗ ನೋಡಿ ಮನೆಯೆಲ್ಲ ಒರೆಸ್ಕೊಂಡು ಮತ್ತೆ ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಮನೆಯೆಲ್ಲ ಒರೆಸಿದ್ದು ಆದಮೇಲೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆಗೆ ಬಂದಿದ್ದೀನಿ. ಅಡುಗೆ ಬಂದು ಸಿಂಪಲ್ಲಾಗಿ ಒಂದು ರೈಸ್ ಬಾತ್ ಮಾಡ್ಕೊಳ್ಳೋಣ ಅಂತ. ಯಾಕೆಂದರೆ ನಿನ್ನೆ ಚಿಕನ್ ಕಬಾಬ್ ಮಾಡಿದ್ನಲ್ಲ ಫ್ರೆಂಡ್ಸ್, ಅದ್ರದ್ದು ಸ್ವಲ್ಪ ಮಸಾಲೆ ಇತ್ತು. ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ರಿಂದ ಅದ್ರ ಮಸಾಲೆ ಸ್ವಲ್ಪ ಉಳಿದಿತ್ತು. ಅದು ವೇಸ್ಟ್ ಮಾಡ್ಕೊಳೋದು ಬೇಡ ಅಂತ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಹಾಗೆ ಮತ್ತು ಸ್ವಲ್ಪ ಹಸಿ ಬಟಾಣಿನೂ ಸಹ ಇದೆ. ಆ ಬಟಾಣಿ ಅದೆಲ್ಲ ಹಾಕಿ ಸ್ವಲ್ಪ ಸಿಂಪಲ್ಲಾಗಿ ಒಂದು ರೈಸ್ ಬಾತ್ ಮಾಡ್ಕೊಳ್ಳೋಣ ಅಂತ. ಇದು ಯಾವುದೇ ರೀತಿ ಟ್ರೈ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ನೆನ್ನೆನೇ ನಾನು ಚಿಕನ್ ಕಬಾಬ್ಗೆ ಹಾಕಿದ್ನಲ್ಲ ಮಸಾಲೆ, ಅದು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದಿತ್ತು. ಇನ್ನು ಅಷ್ಟೆಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೆಲ್ಲ ಅದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡ್ಬಿಟ್ಟಿದ್ದೆ, ಉಳಿದ್ಬಿಟ್ಟಿತ್ತು. ವೇಸ್ಟ್ ಮಾಡೋದು ಬೇಡ ಅಂತ ಸ್ವಲ್ಪ ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಇವಾಗ ಅದಕ್ಕೇ ಒಂದು ದೊಡ್ಡ ಸೈಜಿದ್ದು ಟೊಮೊಟೊ, ಒಂದು ಗೆಡ್ಡೆ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಈ ಥರ ಏನಾದರೂ ಉಳಿದಿದ್ರೆ ಇದಕ್ಕೆ ಹಾಗೆ ತರಕಾರಿ ಏನಾದರೂ ಕ್ಯಾರೆಟು ಬೀನ್ಸು ಇದೆಲ್ಲ ಹಾಕಿ ಮಾಡ್ಬೋದು, ಅಥವಾ ಆಲೂಗೆಡ್ಡೆನೇ ಹಾಕಿ ಮಾಡ್ಬೋದು. ಬಟಾಣಿ ಇರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ. ಸೋಯಾಬೀನು ಇದೆಲ್ಲ ಹಾಕಿ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಇವಾಗ ನೋಡಿ ಒಂದು ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಾದ್ಮೇಲೆ ಈ ಪಲಾವ್ ಐಟಮಲ್ಲಿ ಲಾಸ್ಟಲ್ಲಿ ಈ ಚಕ್ಕೆ ಲವಂಗ ಅದು ಮಸಾಲೆ ಐಟಮ್ಸ್ ಎಲ್ಲ ಏನಿರುತ್ತೋ ಅದೆಲ್ಲ ಖಾಲಿ ಆದಮೇಲೆ ಸ್ವಲ್ಪ ಪುಡಿ ಇರುತ್ತಲ್ವ ಫ್ರೆಂಡ್ಸ್, ಅದನ್ನು ನಾವು ವೇಸ್ಟ್ ಮಾಡೋದು ಬೇಡ. ಈ ಥರ ನಾವು ಯೂಸ್ ಮಾಡ್ಕೊಬೋದು. ಅದರಲ್ಲೇ ಒಂದು ತುಂಬ ಫ್ಲೇವರ್ ಇರುತ್ತೆ ಫ್ರೆಂಡ್ಸ್. ಆ ಫ್ಲೇವರ್ನ ಇದು ಎಣ್ಣೆನಲ್ಲಿ ಹಾಕ್ಕೊಂಡ್ರೆ ಅದೇ ಬಿಟ್ಕೊಳುತ್ತೆ. ಅಂದರೆ ಎಣ್ಣೆ ಎಲ್ಲ
ಘಮ ಚೆನ್ನಾಗಿರುತ್ತೆ. ಸ್ವಲ್ಪ ಮಾತು ಜಾಸ್ತಿ ಮಾತಾಡ್ಬಿಟ್ನಲ್ಲ, ಅದಕ್ಕೆ ಸ್ವಲ್ಪ ಗೊತ್ತಾಗ್ತಾ ಇಲ್ಲ ಮಾತಾಡೋದಕ್ಕೆ. ಇವಾಗ ನೋಡಿ ಅದನ್ನೆಲ್ಲ ಹಾಕಿ ಟೊಮೊಟೊ ಅದೆಲ್ಲ ಹಾಕಿ ಫ್ರೈ ಮಾಡಿಕೊಂಡು, ಮತ್ತು ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ಲ ಅದನ್ನೂ ಸಹ ಹಾಕ್ಕೊಂಡು, ಹಸಿ ಬಟಾಣಿ ಹಾಕ್ಕೊಂಡು, ನನಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಅಕ್ಕಿ ತೊಳೆದು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿತ್ತು ಒಂಥರ. ಇದಕ್ಕೆ ಬೇಕಾದರೆ ನಾವು ಏನಾದ್ರು ಸ್ವಲ್ಪ ತರಕಾರಿನೋ ಅಥವಾ ಸೋಯಾಬೀನ್ ಹಾಕ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಹಸಿ ಬಟಾಣಿ ಹಾಕೋದ್ರಿಂದ ಒಂಥರ ಬೇರೆ ಪ್ಲೈನ್ ರೈಸ್ ಬಾತ್ ಥರನೇ ಇತ್ತು. ಇವಾಗ ಅದೆಲ್ಲ ಹಾಕ್ಕೊಂಡಿದ್ದ ಆದಮೇಲೆ ನೀರು ಕಾಯಿಸಿ ಇಟ್ಕೊಂಡಿದ್ದೆ. ಆಮೇಲೆ ಈಗ ಲಾಸ್ಟಲ್ಲಿ ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು, ಅಕ್ಕಿ ಎಷ್ಟು ಹಾಕಿದ್ರು ಅದ್ರ ನೋಡಿಕೊಂಡು ನೀರು ಹಾಕ್ಕೊಂಡು, ಈಗ ನೋಡಿ ಅದು ಕುದೀತಾ ಇದೆ. ಅದಕ್ಕೊಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಮೊಸರು ಸಹ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಮೊಸರು ಹಾಕಿದ್ರೆ. ನನ್ನ ಹತ್ರ ಮೊಸರು ಇರಲಿಲ್ಲ, ನಿಂಬೆಹಣ್ಣು ಅಷ್ಟೇ ಹಾಕ್ಕೊಂಡು ಇವಾಗ ಅದು ಕುದೀತಾ ಇದೆ. ಕುಕ್ಕರ್ ಮುಚ್ಚಳ ಮುಚ್ಚಬೇಕು. ಅದಕ್ಕೂ ಮುಂಚೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಕೊತಾ ಇದ್ದೀನಿ. 1 ವಿಜಿಲ್ ಬಂದರೆ ಸಾಕು. 1 ವಿಜಿಲ್ಲು ಬಂದದು ಜಾಸ್ತಿ ವಿಜಿಲ್ ಬಂದರೆ ಅದು ತಳ ಅಂಟು ಬಿಡುತ್ತೆ. ಸರಿ ಅಂತ ಅಂದ್ಬಿಟ್ಟು ಈಗ ಅಲ್ಲಿ ರೈಸ್ ಬಾತ್ ಅದು ಮಾಡಿ ಕುಕ್ಕರ್ ಇಟ್ಟು ಬಂದಿದ್ದೀನಿ. ಅದು ಆಗೋಷ್ಟರಲ್ಲಿ ಇಲ್ಲಿ ಸ್ವಲ್ಪ ಬಟ್ಟೆ ಎಲ್ಲ ನೆನೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಟ್ಟೆ ನೆನೆಸ್ಕೊತಾ ಇದ್ದೀನಿ. ಬೆಳಗ್ಗೆ ಹೊತ್ತೇ ಒಗಿಬೇಕು. ಇವಾಗ ಬಿಸಿಲಿರೋದಿಲ್ಲ, ಬೆಳಗ್ಗೆ ಟೈಮು ನೀರು ಮುಟ್ಟೋದಕ್ಕಾಗಲ್ಲ. ತುಂಬ ಚಳಿ ಅಂದರೆ ಚಳಿ ಅಲ್ವಾ, ಅದಕ್ಕೆ ಸ್ವಲ್ಪ ಬಿಸಿಲು ಬರಲಿ ಅಂತ ಕಾಯ್ತಾ ಇದ್ದೆ. ಇವಾಗ ಅದು ಬಿಸಿಲು ಬಂದಿದೆ. ಸರಿ ಅಲ್ಲಿ ಟಿಫನ್ ಮಾಡಿಟ್ಬಿಟ್ಟು ಬಂದಿದ್ದೀನಲ್ಲ, ಟಿಫನ್ ಅದು ರೆಡಿ ಆಗೋಷ್ಟರಲ್ಲಿ ಇಲ್ಲಿ ಬಟ್ಟೆ ಎಲ್ಲಾದರೂ ಸ್ವಲ್ಪ ನೆನೆಸ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಬಟ್ಟೆ ನೆನೆಸ್ತಾ ಇದ್ದೀನಿ. ಒಗೆಯೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ನೆರಳಲ್ಲಿ ಬೆಳಗ್ಗೆ ಅಷ್ಟೊತ್ತಿಗೆ ಒಗೆದ್ರೆ ನನಗೆ ಚಳಿ ಅಂದರೆ ಆಗೋದೇ ಇಲ್ಲ. ಇವಾಗ ಸರಿ ಬಟ್ಟೆ ಎಲ್ಲ ನೆನೆಸ್ಬಿಟ್ಟು ಹೋಗೋಣ. ಅಲ್ಲಿ ಟಿಫನ್ನು ನೋಡೋಣ ಫ್ರೆಂಡ್ಸ್ ಏನಾಗಿದೆ ಅಂತ. ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ. ರೈಸ್ ಬಾತು ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಥರ ತಿನ್ನೋದಕ್ಕಿಂತ ಒಂದು ಸರಿ ಈ ಥರ ಮಾಡಿ ನೋಡಿ, ಒಂದು ನಿಜವಾಗ್ಲೂ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ. ಇದಕ್ಕೆ ಮೊಸರು ಬಜ್ಜಿ ಅಥವಾ ಚಟ್ನಿ, ನಾವು ಯಾವುದೇ ರೀತಿ ಒಂದು ಚಟ್ನಿ ಮಾಡ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ. ಹೇಳಬೇಕಂದ್ರೆ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ, ಬರೀ ಕೊಬ್ಬರಿ ಹಾಕಿ ಮಾಡ್ತಾರಲ್ಲ ಆ ಥರ ಚಟ್ನಿ. ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ರೈಸ್ ಬಾತ್ ತುಂಬಾ ಚೆನ್ನಾಗಿತ್ತು. ಒಂದ್ಸರಿ ಟ್ರೈ ಮಾಡಿ. ತಿರ್ಗಾ ಒಂದೇ ಇದರಲ್ಲಿ ಮಾತಾಡಿದ್ದೀನಿ. ಏನು ಮಾತಾಡಿದ್ದೀನಿ, ನಾನು ಮಾತಾಡೋದ್ರಿಂದ ತಪ್ಪಿದರೆ ದಯವಿಟ್ಟು ಕ್ಷಮಿಸಬೇಕು ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ.